ಇವತ್ತು ನಮ್ಮ ಜೊತೆ ಇದೆ ಒನ್ ಆಫ್ ದಿ ರೇರೆಸ್ಟ್ ಕಾರಲ್ಲಿ ಒಂದಾದಂಥ ಫಿಯೆಟ್ ಅವೆಂಚುರಾ. ಬಂದಿದ್ದೆ ಒಂದು 14 ಒಂದು 4 ವರ್ಷ ಬಂತು. ಅದರಲ್ಲೂ ತುಂಬಾ ಜನ ಈ ಕಾರ್ನ ತಗೊಂಡಿಲ್ಲ. ಫಸ್ಟ್ ಆಫ್ ಆಲ್ ಈ ಕಾರ್ ಬಂದು ನಮ್ಮ ಮನೆಯ ಕಾರ್. ಈಗ ನೋಡಿದೆ, ಒಂದೊಳ್ಳೆ ಪ್ರೈಸಿಂಗ್ ಅಲ್ಲಿ ಸಿಕ್ತು. ಗಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮೇಂಟೈನ್ ಮಾಡಿದ್ರು, ಚೆನ್ನಾಗಿರುತ್ತೆ ಓಡಾಡೋದಕ್ಕೆ, ಒಂದು ಕ್ರಾಸ್ ಓವರ್ ಲುಕ್. ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೇನಂತಂದ್ರೆ, ಈ ಕಾರ್ನ ನೀವು ಹೊರಗಡೆ ಎಲ್ಲಾದ್ರೂ ತಗೊಂಡೋದಾಗ ಯಾವ್ದಿದು ಅಂತ ಒಂದು ಸಲ ನೋಡ್ತಾ ಇರೋದು ನಾನು ಅಬ್ಸರ್ವ್ ಮಾಡಿದ್ದೀನಿ ತುಂಬಾ ಜನನ. ಸೊ ಆ ತರ ಒಂದು ಕಾರ್ ಇದು. ಅದಕ್ಕೆ ಈ ಕಾರು ನಮ್ಮ ಮನೆ ಸೇರಿದೆ. ಅಲ್ಲ ಗುರು, ಫಿಯೆಟ್ ಪುಂಟೋ ತರಾನೇ ಕಾಣಿಸ್ತಾ ಇದೆ. ನಾರ್ಮಲ್ ಪುಂಟೋ ಮುಗಿದ ಮೇಲೆ ಪುಂಟೋ ಇವೋ ಏನು ಬರುತ್ತೆ, ಆವಾಗ ಬಂದಾಗ ಅದಾದ್ಮೇಲೆ ಬಂದಂಥ ಕಾರ್ ಇದು. ಪುಂಟೋದ ಕ್ರಾಸ್ ಓವರ್ ಅವೆಂಚುರಾ. ಪೋಲೋದಲ್ಲೂ ಒಂದು ಕ್ರಾಸ್ ಓವರ್ ಬಂದಿತ್ತು, ಟೊಯೋಟಾದಲ್ಲೂ ಒಂದು ಕ್ರಾಸ್ ಓವರ್ ಬಂದಿತ್ತು, i20 ಆ್ಯಕ್ಟಿವ್ ಅಂತ ಕೂಡ ಒಂದು ಕ್ರಾಸ್ ಓವರ್ ಬಂದಿತ್ತು. ಏನಪ್ಪ ಅಂತಂದರೆ, ಈ SUVಗಳು ತುಂಬ ದೊಡ್ಡ ಗಾಡಿಗಳು, ಅದನ್ನು ಸಿಟಿ ಒಳಗಡೆಲ್ಲ ತೊಗೊಂಡು ಆರಾಮಾಗಿ ಓಡಾಡೋದಕ್ಕೆ ಆಗೋದಿಲ್ಲ. ಬಟ್ ನನಗೆ ಹ್ಯಾಚ್ ಬ್ಯಾಕ್ ಅಷ್ಟೇ ಲೆಂತು ಎಲ್ಲ ಇರಬೇಕು, ಗಾಡಿ ಚಿಕ್ಕದಾಗೇ ಇರಬೇಕು. ಬಟ್ ನಾನು ಅದನ್ನು ರಗೆಡಾಗಿ ಯೂಸ್ ಮಾಡಬೇಕು, ನನ್ನ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಬೇಕು, ರೋಡ್ಸ್ ಚೆನ್ನಾಗಿಲ್ಲ ಅಂತಂದ್ರೂ ನಾನು ಆರಾಮಾಗಿ ಓಡಾಡಬೇಕು ಅಂದಾಗ ಬಂದಿದ್ದ ಕಾನ್ಸೆಪ್ಟೇ ಕ್ರಾಸ್ ಓವರ್ಗಳು. ಈ ಗಾಡಿಗಳು ಇಟಾಲಿಯನ್ ಅಲ್ವಾ, ಎಲ್ಲ ಉಲ್ಟಾ ಇರ್ತದೆ ಆ್ಯಕ್ಚುಲಿ. ನಿಮಗೆ ಇಂಡಿಯನ್ ಕಾರ್ಸಲ್ಲಿ ರೈಟ್ ಸೈಡಲ್ಲಿ ಲೈಟು ಇಂಡಿಕೇಟರ್ದು ಕಂಟ್ರೋಲ್ಸ್ ಎಲ್ಲ ಬಂದರೆ ಇದು ಲೆಫ್ಟ್ ಬರುತ್ತೆ. ಸೊ ಲೆಫ್ಟ್ ಸೈಡ್ ನೀವು ನೋಡ್ತಾ ಇದ್ದೀರಾ, ಸೊ ಹೈ ಬೀಮು, ಲೋ ಬೀಮು, ಆಮೇಲೆ ಫಾಗ್ ಲ್ಯಾಂಪಿಗೆ ಇಲ್ಲಿ ಕೊಟ್ಟಿದ್ದಾನೆ, ಇಲ್ಲಿ 2. ಇದು ಫಾಗ್ ಲ್ಯಾಂಪಿಗೆ, ಇದು ಹೈಟ್ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಹೆಡ್ಲೈಟ್ದು. ಒಳಗಡೆ ಲೈಟಿಂಗ್ಸ್ ಏನಿದೆ, ಆ ಲೈಟಿಂಗ್ಸ್ದು ಬ್ರೈಟ್ನೆಸ್ನ ಕಂಟ್ರೋಲ್ ಮಾಡೋದಕ್ಕೆ ಪ್ಲಸ್ ಮೈನಸ್ ಕೊಟ್ಟಿದ್ದಾನೆ. ನಿಮಗೆ ರೈನ್ ಸೆನ್ಸಿಂಗ್ ವೈಪರ್ ಎಲ್ಲ ಬರಲ್ಲ, ಲೈಟ್ 2 ಸಿಗ್ತಾ ಇದೆ. ಬೇರೆದೆಲ್ಲ ನೀವು ಈ ಗಾಡಿ ಒಳಗೆ ನೋಡಿದ್ರೆ ಪುಂಟೋ ಇವೋ ಥರ ಕಾಣುತ್ತೆ. ಯಾಕಂತಂದರೆ ಪುಂಟೋ ಇವೋ ಬಂದು ಆದಮೇಲೆ ಈ ಗಾಡಿ ಬರೋದಕ್ಕೆ ಶುರುವಾಗಿದ್ದು. ಸೊ ಇಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಅಂತ ಕರೀತಾರೆ. ಸೊ ಇದು ಅದಾದಮೇಲೆ ಸಿಸ್ಟಮ್ ಕೂಡ ನಿಮಗೆ ಸೇಮ್ ಟು ಸೇಮ್ ಆ ಗಾಡಿಲೂ ಸಿಗೋದು, ಇದರಲ್ಲೂ ಹಂಗೆ ಸಿಗೋದು. ಮೇಯ್ನ್ ಡಿಫ್ರೆಂಟ್ ಏನಪ್ಪ ಈ ಗಾಡೀಲಿ ಅಂತಂದರೆ, ಈ 3 ವಿಚಾರ. ಒಂದು ಕಾಂಪಸ್ಸು, ಒಂದು ಟಿಲ್ಟನ್ನ ತಿಳಿಸ್ಕೊಡುತ್ತೆ. ಇದು ಫ್ರಂಟಿಂದ ಎಷ್ಟು ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆಯೋ, ಹಿಂದೆಯಿಂದ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ತೋರಿಸ್ತೀನಿ ಬನ್ನಿ. ಸಕ್ಕದಾಗಿ ಕಾಣಿಸ್ತಾ ಇದೆ ಹಿಂದೆಯಿಂದ ಕೂಡ. ಆ ಲೈಟ್ಸು, ಆ ಸ್ಕಫ್ ಪ್ಲೇಟ್ಗಳು ಕೆಳಗಡೆ, ಆಮೇಲೆ ಮೇಯ್ನ್ ಲುಕ್ ಕೊಟ್ಟಿರೋದೆ ಗಾಡಿಗೆ ನಿಮಗೆ ಈ ಸ್ಪೇರ್ ವೀಲ್ ಏನಿದೆ ಹಿಂದೆಗಡೆ, ಅದು ಅವೆಂಚುರಾ ಅಂತ ಎಲ್ಲಪ್ಪ ಕಾಣುತ್ತೆ ಅಂದರೆ ಇಲ್ಲಿ ಬರ್ದಿದೆ ನೋಡಿ. ಕೆಲವು ನೋಡಿದ ತಕ್ಷಣ ಇಕೋ ಸ್ಪೋರ್ಟ್ಸ್ ಅನಿಸುತ್ತೆ, ಅನ್ಸಿದ್ಮೇಲೆ ಇಕೋ ಸ್ಪೋರ್ಟ್ಸ್ ಇನ್ನೂ ದೊಡ್ಡದಾಗಿತ್ತಲ್ಲ, ಇದೊಂದು ಸ್ವಲ್ಪ ಚಿಕ್ಕದಾಗಿದೆಯಲ್ಲ ಅಂತ ಅನಿಸುತ್ತೆ ಜನಕ್ಕೆ. ಆಲ್ಮೋಸ್ಟ್ ಬಾಡಿ ಪಾರ್ಟ್ಸ್ ಎಲ್ಲ ನಿಮಗೆ ಪುಂಟೋ ಇವೋದೇನೆ. ಈ ಲೈಟ್ಸ್ ಎಲ್ಲ ನೀವು ನೋಡ್ತಾ ಇದ್ರೆ ಪುಂಟೋದಲ್ಲಿ ಇವೋ ಏನು ಬಂದಿತ್ತು ಅದೇನೆ. ಪುಟ್ಟು ಆಂಜನೇಯನ ಹಾಕಿದ್ದೀವಿ ಲೈಫ್ ಆನ್ ಲೇಯರ್ಸ್ ಕಡೆಯಿಂದ. ಸೊ ಸಕ್ಕದಾಗಿ ಕಾಣುತ್ತೆ ಇದು. ನಿಮಗೂ ಬೇಕಂತಂದರೆ ಅಲ್ಲೇ ಸಿಗುತ್ತೆ, ಆರ್ಡ್ರ್ ಮಾಡ್ಕೋಬೋದು. ಇನ್ನು ಗೇರ್ ಬಾಕ್ಸ್ ಬಂದು ಇದರಲ್ಲಿ 5 ಸ್ಪೀಡ್ ಗೇರ್ ಬಾಕ್ಸು ನಿಮಗೆ ಸಿಗ್ತಾ ಇರೋದು. ಆಕ್ಸ್ ಕಂಟ್ರೋಲ್ ಇಲ್ಲಿದೆ. USB-ಗೆ ಏನೂ ವರ್ಕ್ ಆಗಲ್ಲ, ಪೆನ್ ಡ್ರೈವೆಲ್ಲ ಹಾಕಿದ್ರೆ ಇದರಲ್ಲಿ. ಇದು ಪ್ರಾಬಬ್ಲಿ ಬ್ಲೂ ಮೀ ಅನ್ನೋದಕ್ಕೆ ಮಾತ್ರ ವರ್ಕ್ ಆಗ್ತದೆ. ನಾನು ಬ್ಲೂಟೂತ್ ಇಲ್ವಲ್ಲ ಈ ಗಾಡೀಲಿ, ಅದಕ್ಕೋಸ್ಕರ ಪವರ್ನ ಇಲ್ಲಿಂದ ತೊಗೊತಾ ಇದ್ದೀನಿ. ನಾರ್ಮಲ್ ಚಾರ್ಜಿಂಗ್ ಪಾಯಿಂಟಿಂದ ಪವರ್ ತೊಗೊಂಡು USB ಆಕ್ಸ್ ಕನೆಕ್ಟ್ ಮಾಡಿ ಅದಕ್ಕೆ ಬ್ಲೂಟೂತ್ ಮಾಡಿಕೊಂಡು ಇಲ್ಲಿ ಬ್ಲೂಟೂತಲ್ಲಿ ಸಾಂಗ್ ಪ್ಲೇ ಮಾಡ್ತಾಯಿದ್ದೀನಿ. ಬ್ಲೂಟೂತ್ ಒಂದು ಆಪ್ಷನ್ ಕೊಟ್ಟಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಅದೇ ಇಲ್ಲ ಇದರಲ್ಲಿ. ಲೋ ಬಾಕ್ಸ್ ನೋಡ್ತಾ ಇದ್ದೀರಾ, ಒಳಗಡೆ ಲೈಟ್ ಕೂಡ ಇದೆ. ನನ್ನ ಪ್ರಕಾರ ನಾನು ಇವಾಗ ಯಾವ್ದು ಕ್ರಾಸ್ ಓವರ್ಗಳಿತ್ತು ಅಂತ ಹೇಳಿದೆ, ಅದೆಲ್ಲ ಕ್ರಾಸ್ ಓವರ್ಗಿಂತ ಪಕ್ಕಾ ಕ್ರಾಸ್ ಓವರ್ ಅನ್ಸೋ ಒಂದು ಗಾಡಿ ಅಂತಂದರೆ ಫಿಯೆಟ್ನ ಅವೆಂಚುರಾ ಒಂದೇ. ಇನ್ನು ಮಿಕ್ಕಿದ್ದೆಲ್ಲ ಅದೇನೋ ಸ್ವಲ್ಪ ಅದೇ ಹ್ಯಾಚ್ ಪ್ಯಾಕ್ಗಳನ್ನ ಚೇಂಜಸ್ ಮಾಡಿರೋ ಥರ ಕಾಣುತ್ತೆ. ಇದು ಹಂಗಲ್ಲ, ಇದಕ್ಕೆ ಅಂತಲೇ ಒಂದಷ್ಟು ಕೆಲಸಗಳನ್ನ ಈ ಗಾಡೀಲಿ ಮಾಡಿದ್ದಾರೆ. ಒಂದು, ನಿಮಗೆ ಫ್ರಂಟಲ್ಲಿ ಸ್ಕಿಡ್ ಪ್ಲೇಟ್ನ ಹಾಕಿದ್ದಾರೆ, ನೋಡ್ತಾ ಇದ್ದೀರಾ. ಇದೇನು ಮಾಡುತ್ತಪ್ಪ ಅಂತಂದರೆ ಗಾಡಿ ಹೈಟಲ್ಲಿದೆ, ಆಮೇಲೆ ಒಂದೇ ಲೆವೆಲಲ್ಲಿರಲ್ಲ, ಹಿಂಗೆ ಕರ್ವ್ ಇರುತ್ತೆ ಕಾರ್ನರ್ಸಲ್ಲೆಲ್ಲ. ನಾರ್ಮಲಾಗಿ 170 mm ಪುಂಟೋ ಎಲ್ಲ, ಇದು 205 mm. ನಮ್ಮ ಡಸ್ಟರ್ ಏನಿದೆ ಇವತ್ತು, ಕ್ರೆಟಾ ಏನಿದೆ, ಸೊ ಇದ್ರದ್ದೆಲ್ಲ ಹೈಟು ಸೇಮು. ನೆಕ್ಸ್ಟ್ ಬಂದು ನಿಮಗೆ ಈ ಗಾಡೀಲಿ ಆ್ಯಡ್ ಆನ್ ಆಗೋದು 16 ಇಂಚ್ ಅಲಾಯ್ ವೀಲ್ಸ್ನ ಕೊಡ್ತಾನೆ. 16 ಇಂಚ್ ಅಲಾಯ್ ವೀಲ್ಸ್ ಇದೆ. ಅದ್ರ ಜೊತೆಗೆ ನಿಮಗೆ ಸಸ್ಪೆನ್ಷನ್ ಏನಿದೆ 1.5 ಇಂಚಷ್ಟು ಹಳೆ ಪುಂಟೋಗಳಿಗಿಂತ 1.5 ಇಂಚಷ್ಟು ಹೈಟ್ ಜಾಸ್ತಿಯಲ್ಲಿರುತ್ತೆ. ಅದಾದಮೇಲೆ ಬಾಡಿ ಕ್ಲಾಡಿಂಗು ಎಲ್ಲ ಕಡೆ ನಿಮಗೆ ಈ ಬ್ಲ್ಯಾಕ್ ಪೋರ್ಷನ್ ಏನೇನು ಕಾಣಿಸ್ತಾ ಇದೆ ಎಲ್ಲ ಕಡೆ ನಿಮಗೆ ಬಾಡಿ ಕ್ಲಾಡಿಂಗ್ ಕಾಣಿಸ್ತಾ ಹೋಗುತ್ತೆ. ಇನ್ನೊಂದು ಮಿಸ್ಔಟ್ ಏನಂತಂದರೆ, ಈ ಜಾಗದಲ್ಲಿ ನಾನು ಏನು ಇಟ್ಕೊಳ್ಳಿ, ಬರೀ ಕಪ್ ಹೋಲ್ಡರ್ಗೆ ಅಷ್ಟೇ. ಇಲ್ಲಿ ನಾನು ಫೋನು ಇಡೋಕ್ಕಾಗಲ್ಲ, ಏನು ಇಡೋಕ್ಕಾಗಲ್ಲ. ಇನ್ನೊಂದು ಫೋನ್ ಇಡೋಕ್ಕೆ ಜಾಗ ಎಲ್ಲಿ ಕೊಟ್ಟಿದ್ದಾರೆ ಗೊತ್ತಾ ಇವರು, ಇಲ್ಲಿ ಏನು ಇಡಲಿ ಇಲ್ಲಿ ಫೋನ್ನ. ಇನ್ನು ಕೀನ ಇಲ್ಲಿ ನೋಡ್ತಾ ಇದ್ದೀರಾ, ಇದರಲ್ಲೂ ಉಲ್ಟಾ ಕೊಟ್ಟಿದ್ದಾನೆ. ಇಲ್ಲಿ ಲಾಕ್ ಬಟನ್ ಕೊಟ್ಟಿದ್ದಾನೆ,
ಅವಾಗವಾಗ ಕನ್ಫ್ಯೂಸ್ ಆಗುತ್ತೆ ಸಿಕ್ಕಾಪಟ್ಟೆ. ಇದು ಅನ್ಲಾಕ್ ಅಂತ ಮೇಲ್ಗಡೆದು, ಇದು ಹಿಂದೆಗಡೆ ಬೂಟ್ನ ಓಪನ್ ಮಾಡೋದಕ್ಕೆ ಇದೊಂದು ಬಟನ್ ಇದೆ. ಈಗ ಕೀ ಆನ್ ಮಾಡಿಬಿಟ್ಟು ನಿಮಗೆ ಇನ್ಸ್ಟ್ರೂಮೆಂಟ್ ಲಿಸ್ಟರಲ್ಲಿ ಏನಿದೆ ಅಂತ ತೋರಿಸ್ತೀನಿ. ABS ಇದೆ, EBD ಇದೆ, ಎರಡೇ ಇರೋದು, ಇನ್ನೇನಿಲ್ಲ ಇದರಲ್ಲಿ. ಕ್ರೂಸ್ ಕಂಟ್ರೋಲ್ ಅದು ಇದು ಎಲ್ಲ ಏನೂ ಬರೋಲ್ಲ. ಇದೊಂದು ಲೈಟ್ ನಿಮಗೆ ಕಾಣಿಸ್ತಾ ಇದೆ, ಯಾಕೆ ಗೊತ್ತಾ? ನಾವು ರೀಸೆಂಟಾಗಿ LED ಬಲ್ಬಿಗೆ ಚೇಂಜ್ ಮಾಡಿದ್ವಿ, ಅದನ್ನು ರೀಸೆಟ್ ಮಾಡಿಸಿದ್ರೆ ಸರಿ ಹೋಗುತ್ತೆ. ಅದೇ ತೋರಿಸ್ತಾ ಇದೆ ಎರರ್, ಲೈಟ್ ಅಂತ. ಇಲ್ಲಿ ನಿಮಗೆ RPM ಮೀಟ್ರ್ ಸಿಗುತ್ತೆ, ಈ ಸೈಡಲ್ಲಿ ಸ್ಪೀಡೋಮೀಟ್ರ್ ಸಿಗ್ತಾ ಇದೆ. ಸೊ 230ವರೆಗೂ ಟಾಪ್ ಸ್ಪೀಡ್ನ ಕೊಟ್ಟಿದ್ದಾನೆ. ಅಷ್ಟೆಲ್ಲ ಹೋಗೋದಕ್ಕಾಗಲ್ಲ. ನಾನು ಒಂದು 180 ಟಚ್ ಮಾಡಿದ್ದೀನಿ ಆಲ್ರೆಡಿ ನನ್ನ ಟೆಸ್ಟಿಂಗ್ ಮಾಡೋದಕ್ಕೆ. ಇಲ್ಲಿ ಫ್ಯೂಯಲ್ ಗೇಜ್ ಕೊಟ್ಟಿದ್ದಾನೆ, ಇಲ್ಲಿ ಟೆಂಪ್ರೇಚರ್ ಇದೆ, ಚಿಕ್ಕದೊಂದು MID ಕೊಟ್ಟಿದ್ದಾನೆ. ಇಲ್ಲಿ ನಿಮಗೆ ಇದನ್ನೆಲ್ಲ ಕಂಟ್ರೋಲ್ ಚೇಂಜ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿದೆ, ಇದನ್ನು ಪ್ರೆಸ್ ಮಾಡ್ತಾ ಹೋಗ್ಬೇಕು. ಸೊ ಟ್ರಿಪ್ ಮೀಟರು, ಆ್ಯಾವ್ರೇಜು, ರೇಂಜು, ಸೊ ಇದೆಲ್ಲನೂ ನಿಮಗೆ ಇಲ್ಲಿ ಕಾಣಿಸ್ತಾ ಹೋಗುತ್ತೆ. ಎಲ್ಲ ಬೇಸಿಕ್ ಇನ್ಫಾರ್ಮೇಷನ್ ಆಲ್ಮೋಸ್ಟ್. ಈ ಗಾಡೀಲಿ 2 ಏರ್ ಬ್ಯಾಗ್ ಬರುತ್ತೆ, ಒಂದಿಲ್ಲಿ, ಇನ್ನೊಂದು ಅಲ್ಲಿ ಬರೆದಿದ್ದಾರೆ ಏರ್ ಬ್ಯಾಗ್ ಅಂತ, ಇಲ್ಲಿ ಇರ್ತದೆ ಏರ್ ಬ್ಯಾಗು. ಸೊ ಡ್ಯೂಯಲ್ ಏರ್ ಬ್ಯಾಗು ಈ ಗಾಡೀಲಿ ಇರೋದು. ಈ ಗಾಡೀಲಿ 3 ವೇರಿಯಂಟ್ ಬರುತ್ತೆ, ಆ್ಯಕ್ಟಿವು, ಡೈನಮಿಕ್ಕು, ಎಮೋಷನ್ನು ಅಂತ. ಇದು ಎಮೋಷನ್ನು ಟಾಪ್ ಎಂಡ್ ವೇರಿಯಂಟು. ಪುಂಟೋದಲ್ಲಿ ಹೆಂಗಿತ್ತು? ಪುಂಟೋ, ಈವೋ, ಅಬಾರ್ತ್ 3 ಇತ್ತು. ಅವೆಂಚುರಾದಲ್ಲೂ ಕೂಡ ಅಬಾರ್ತ್ ಎಡಿಷನ್ ಇತ್ತು. ಅದಂತೂ ಬಿಡಿ, ಅದಂತೂ ಇನ್ನೂ ಎಕ್ಸ್ಟ್ರಾ ಸ್ಪೆಷಲ್ಲು. ಆ ಗಾಡಿ ಸಿಕ್ಕಿದ್ರೆ ಒಂದೇನು ಪ್ರಾಬ್ಲಮಪ್ಪ ಅಂತಂದರೆ ಮೈಲೇಜ್ ಎಲ್ಲ ಕೇಳಬಾರ್ದು, ಅವೆಲ್ಲ ಪರ್ಫಾರ್ಮೆನ್ಸ್ ಎಡಿಷನ್ನು. ಇದರಲ್ಲಿ 3 ಇಂಜಿನ್ ಬರುತ್ತೆ. ಒಂದು 1.4 ಪೆಟ್ರೋಲ್ ಇಂಜಿನ್, 1.3 ಮಲ್ಟಿಜೆಟ್ ಡೀಸೆಲ್ ಇಂಜಿನ್, ಇನ್ನೊಂದು 1.4 ಪೆಟ್ರೋಲ್ TJet ಇಂಜಿನ್, ಅದೇನೇ ಅಬಾರ್ತದು. ಒಂದೇನು ಗೊತ್ತಾ, ಇಲ್ಲಿ ಕೂತ್ಕೊಳ್ಳೋರಿಗೆ, ನನ್ನ ಪಕ್ಕ ಡ್ರೈವರ್ ಸೀಟಲ್ಲಿ ಕೂತ್ಕೊಳ್ಳೋರಿಗೆ ಭಾಳ ಕಂಫರ್ಟೇಬಲು. ಹಿಂದೆ ಕೂತ್ಕೊಳ್ಳೋರ್ಗೆ ಇದೆಯಲ್ಲ, ಅದೇ ಬಿಗ್ಗೆಸ್ಟ್ ಚಾಲೆಂಜು. ಯಾಕೆ ತೋರಿಸ್ತೀನಿ ಬನ್ನಿ. ಮುಂದೆ ಬಾನೆಟ್ ಓಪನ್ ಮಾಡೋದಕ್ಕೆ ಜಾಗ ನಮಗೆ ಇಲ್ಲಿ ಕೊಟ್ಟಿದ್ದಾನೆ. ಓಕೆ, ಇಲ್ಲಿ ನಿಮಗೆ ಯೂಶಲಿ ಕ್ಲಚ್ಚು, ಬ್ರೇಕು, ಆಕ್ಸಿಲರೇಟರು, ಒಂದು ಡೆಡ್ ಪೆಡಲ್ ಕೂಡ ಕಾಣಿಸ್ತಾ ಇದೆ ನೋಡಿ, ಆ ಕಡೆ ಡೆಡ್ ಪೆಡಲ್ ಕೊಟ್ಟಿದ್ದಾನೆ. ಇನ್ನು ಫ್ಯೂಯಲ್ದು ಲಿಡ್ ಓಪನ್ ಮಾಡೋದಕ್ಕೆ ಆರಾಮಾಗಿ ಕೊಟ್ಟಿದ್ದಾನೆ ನೋಡಿ, ಎಷ್ಟು ಚೆನ್ನಾಗಿದೆ. ಸೊ ಈ ಡಿಸ್ಟೆನ್ಸ್ ನನಗೇನು ಸೆಟ್ ಮಾಡ್ಕೊಂಡಿದ್ದೀನಲ್ಲ ಸೀಟು, ಸೊ ಇದು ನನ್ನ ಪರ್ಫೆಕ್ಟ್ ಡಿಸ್ಟೆನ್ಸು. ದೊಡ್ಡ ಗಾಡಿಗಳಲ್ಲಿ ಕೂತು ಅಭ್ಯಾಸ ಆಗಿಬಿಟ್ಟು ನೋಡಿ, ನಾವು ಬೇರೆ ಸಿಕ್ಕಾಪಟ್ಟೆ ಉದ್ದ ಇದ್ದೀವಿ, ಆಲ್ಮೋಸ್ಟ್ ಎಂಡಲ್ಲೇ ಇದ್ದೀನ ಅಂತ. ಇನ್ನೊಂದು ಚೂರು ಅಷ್ಟೇ. ಇನ್ನೊಂದು ಈ ಸ್ಟೋರೇಜ್ ಅದು ಏನಕ್ಕೆ ಕೊಟ್ಟಿದೆ ಅಂತ ನನಗಂತೂ ಇದುವರೆಗೂ ಅರ್ಥ ಆಗಲಿಲ್ಲ. ಬಾಟ್ಲ್ ಹೆಂಗೆ ಕೂರುತ್ತೆ ಅಂತಂದರೆ ಹಿಂಗೆ ಕೂರುತ್ತೆ, ಬಾಟ್ಲು ಸ್ಟ್ರೈಟ್ ಕೂರೋದೇ ಇಲ್ಲ. ಅದು 1 ಲೀಟ್ರ್ ಬಾಟ್ಲ್ ಇಟ್ಕೊಬೋದು ಅಷ್ಟೇ. ಈ ಸ್ಟೋರೇಜಲ್ಲೇ ಭಾಳ ಕಷ್ಟ ಈ ಗಾಡಿ. ಮುಂದೆ ಆಯ್ತಲ್ವ, ಹಿಂದೆಗಡೆ ಚೆಕ್ ಮಾಡೋಣ. ಫಸ್ಟ್ ಆಫ್ ಆಲ್ ಇಲ್ಲಿಂದನೇ ನೋಡ್ಕೊಬಿಡಿ, ಅಲ್ಲಿ ಸ್ಪೇಸು ಭಾಳ ಕಡಿಮೆ ಇದೆ. ನಂದು ಆಲ್ರೆಡಿ ಹೈಟ್ ಅಡ್ಜಸ್ಟ್ಮೆಂಟ್ ಆಗಿದೆ. ಫ್ರಂಟ್ 2 ಸೀಟೂ ಅದೇ ಪೊಸಿಷನಲ್ಲಿದೆ ನನ್ನ ಸೆಟಪ್ಗೆ, ನನ್ನ ಹೈಟಿಗೆ. ಈಗ ಇಲ್ಲಿ ಕೂತ್ಕೊಳ್ಳೋದೇ ಇರೋದೀಗ. ಸೀಟ್ ಬಿಟ್ಟು ಕಾಲು ಮುಂದಕ್ಕೆ ಹೋಗ್ತಾ ಇದೆ, ಆಗಲ್ಲ. ಹಿಂಗೆ ಕೂತ್ಕೊತೀನಿ ಅಂತಂದ್ರೂ ನೋಡಿ, ಹಿಂದೆ ನನಗೆ ಕೂರಕ್ಕೆ ಆಗೋದೇ ಇಲ್ಲ, ಆ ಥರ ಪ್ರಾಬ್ಲಮ್ ಇದೆ ಇಲ್ಲಿ. ಆಗಲ್ಲ ಗುರು. ತುಂಬ ಸಣ್ಣಕ್ಕಿರೋರು, ಹೈಟ್ ಕಡಿಮೆ ಇರೋರು ಕೂತ್ಕೋಬೋದು, ನಮಗೆ ಹಿಂದೆಗಡೆ ಆಗೋದೇ ಇಲ್ಲ. ಈ ಲೆಗ್ ರೂಮ್ ಇಲ್ಲದೇ ಇರೋದಕ್ಕೆ ಕಾರಣ ಏನು, ಅದು ಹಿಂದೆ ಇದೆ, ಅದನ್ನು ತೋರಿಸ್ತೀನಿ. ಆ ಫ್ರಂಟಲ್ಲಾದ್ರೂ ನೀವು 1 ಲೀಟ್ರ್ ಬಾಟ್ಲ್ ಇಟ್ಕೊಬೋದಿತ್ತೇನೋ, ಇಲ್ಲಿ ಅರ್ಧ ಲೀಟ್ರ್ ಬಾಟ್ಲೂ ಇಳೋಕ್ಕಾಗಲ್ಲ. ಫಸ್ಟು ಸೇಫ್ಟಿ ಮುಖ್ಯ, ಬೆಲ್ಟ್ ಹಾಕ್ಕೊಂಬೋಣ. ಒಂದು ತಿಳ್ಕೊಳ್ಳಿ, ನೀವು ಬೆಲ್ಟ್ ಹಾಕಿಲ್ಲ ಅಂತಂದರೆ ಏರ್ ಬ್ಯಾಗ್ ಓಪನ್ ಆಗಲ್ಲ. ರೇರ್ AC ವೆಂಟ್ಸ್ ಕೂಡ ಕೊಟ್ಟಿದ್ದಾನೆ ಗುರು ಇದರಲ್ಲಿ, ಅದೊಂದು ಖುಷಿ ವಿಚಾರ. ಹಿಂದೆ ಕೂತ್ಕೊಳ್ಳೋಕ್ಕೆ ಆಗಲ್ಲ, AC ವೆಂಟ್ಸ್ ಕೊಟ್ಟೇನು ಪ್ರಯೋಜನ. ಶಿಫ್ಟ್ ಮಾಡೋಣ. ಇದರಲ್ಲಿ ಒಂದು ನಾವೇನು ಅಬ್ಸರ್ವ್ ಮಾಡಿರೋದು ಅಂತಂದರೆ, ಫಸ್ಟ್ ಗೇರಲ್ಲಿ ಅಷ್ಟು ಇಮಿಡಿಯೇಟ್ ಪವರ್ ಸಿಗಲ್ಲ, ತುಂಬ ಶಾರ್ಟ್ ಇದು. ಇದೆಲ್ಲ ಈ ರೋಡ್ಗೆ ಮಾಡಿರೋದು. ಏನು ಬಿಲ್ಡ್ ಕ್ವಾಲಿಟಿ ಅಂತೀರಾ, 1255 kg ಇರೋದು ಈ ಗಾಡಿ. ಪ್ಲಾಸ್ಟಿಕ್ ಆಗಲಿ ಒಂದು ಚೂರೇ ಒಳಗೋಗೋದು, ಬೇರೆದೆಲ್ಲ ಮುಟ್ಬಿಟ್ರೆ ಮಾರುತಿದೆಲ್ಲ ನೀವು ಫುಲ್ ಒಳಗಡೆ ಹೊಟ್ಟೋಗ್ತದೆ ಒತ್ತಿದ ತಕ್ಷಣ. ತುಂಬ ಪ್ರೆಷರ್ ಹಾಕಬೇಕು, ಇದಂತೂ ನಿಮ್ಗೆ ಅಳ್ಳಾಡ್ಸೋಕ್ಕಾಗಲ್ಲ ಬಿಡಿ. ಈ ಗಾಡೀಲಿ ನೋಡ್ತಾ ಇರೋದು 1.3 ಡೀಸೆಲ್ ಇಂಜಿನ್ ಮಲ್ಟಿಜೆಟ್. ಆಮೇಲೆ ಇನ್ನೊಂದು ತಿಳ್ಕೊಬೇಕಾಗಿರೋದು, FCA ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಏನಿತ್ತು, ಫಿಯಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದವರು, ಅವರು ಇಂಜಿನ್ಸ್ನ ಕೂಡ ಮಾಡ್ತಾಯಿದ್ರು. ಇದೇ ಸೇಮ್ ಇಂಜಿನ್ ಈ ಗಾಡೀಲಿರೋದೆ ನಮಗೆ ಸ್ವಿಫ್ಟಲ್ಲೆಲ್ಲ ಬಂದಿರೋದು.
ಆಲ್ಮೋಸ್ಟ್ ಸ್ವಿಫ್ಟ್ ಕಾಂಪೋನೆಂಟ್ಸು ಇವತ್ತು ಈ ಗಾಡಿಗೆ ಏನೂ ಸಿಗಲ್ಲ ಅಂದರೆ ಸ್ವಿಫ್ಟ್ ಕಾಂಪೋನೆಂಟ್ಸ್ ಆಲ್ಮೋಸ್ಟ್ ಆಗೋಗ್ಬಿಡುತ್ತೆ ಈ ಗಾಡಿಗೆ. ಅದಾದಮೇಲೆ ಇದು ಒನ್ ಆಫ್ ದ ರಿಲೇಬಲ್ ಇಂಜಿನ್ ಇದು. ಸೊ ಇದರಲ್ಲಿ ಪವರ್ ಬಂದು 92 PS ಪವರ್ ಸಿಗುತ್ತೆ. ಅದಾದಮೇಲೆ 205 ನ್ಯೂಟನ್ ಮೀಟರ್ 206 ನ್ಯೂಟನ್ ಮೀಟರ್ ಟಾರ್ಕ್ ಇದು ಪ್ರೊಡ್ಯೂಸ್ ಮಾಡುತ್ತೆ. ಎಲ್ಲೂ ಪವರ್ ಮಿಸ್ಸಿಂಗ್ ಅಂತ ಅನಿಸಲ್ಲ. ಟರ್ಬೋ ಚಾರ್ಜ್ಡ್ ಇಂಜಿನ್ ಇದು, 4 ಸಿಲಿಂಡರು. ಸೊ ಇದರಲ್ಲೇ ನಿಮಗೆ ಬಾನೆಟ್ ತೆಗೆದಾಗ ಇಲ್ಲಿ ಅಬಾರ್ದೊಂದು ಲೋಗೋ ಕಾಣಿಸಿದ್ರೆ ಅದು 1.4 TZ ಪೆಟ್ರೋಲ್ ಇಂಜಿನ್ ಬರುತ್ತೆ. ಅದು ನಿಮ್ಗೆ ಆಲ್ಮೋಸ್ಟ್ 140 ಹಾರ್ಸ್ ಪವರ್ನೇ ಜನ್ರೇಟ್ ಮಾಡುತ್ತೆ. 205 ಅದನ್ನು ಕ್ಲೋಸ್ ಟು ನ್ಯೂಟನ್ ಮೀಟರ್ ಟಾರ್ಕ್ ಪ್ರೊಡ್ಯೂಸ್ ಮಾಡೋದು. ಪರ್ಫಾರ್ಮೆನ್ಸ್ ಮೆಷಿನ್ ಅದು ಅಷ್ಟೇ. ಇವತ್ತಿಗೂ ನಿಮಗೆ 7-8 ಲಕ್ಷ ಕಡಿಮೆಗೆ ಸಿಗಲ್ಲ ಆ ಗಾಡಿ. ಅಬಾರ್ತ್ ಎಡಿಷನ್ ಏನಿತ್ತು ಅದು ಸಿಗಲ್ಲ. ಇದೆಲ್ಲ ನಿಮ್ಗೆ ಅದ್ರದ್ದು ಅರ್ಧ ಪ್ರೈಸಲ್ಲಿ ಸಿಕ್ಬಿಡುತ್ತೆ. ಈ ಥರ ರೋಡ್ಗಳಲ್ಲಿ ಭಾಳ ನೆಮ್ಮದಿಯಾಗಿ ಆರಾಮಾಗಿ ಓಡಾಡ್ಕೊಳ್ಳಿ ಅಂತ ಮಾಡಿರೋದು. ಒಳ್ಳೆ ಸ್ಟೆಬಿಲಿಟಿ ಇದೆ, ಒಂದು ಒಳ್ಳೆ ರೋಡ್ ಪ್ರೆಸೆನ್ಸ್ ಇದೆ. ಬಟ್ ಹೈಟ್ ಆಗಿದ್ದರಿಂದ ಏನಾಗೋಯ್ತು ಅಂತಂದರೆ ಗಾಡೀಲಿ ನಮಗೆ ರೋಡ್ ನಾಯ್ಸ್ ಏನಿದೆ ಅದು ಸ್ವಲ್ಪ ಜಾಸ್ತಿ ಕೇಳುತ್ತೆ. ಗಾಡಿನ ನಾವು ಆಲ್ಮೋಸ್ಟ್ ಎಲ್ಲ ಥರ ಟೆಸ್ಟ್ ಮಾಡಾಕ್ಬಿಟ್ಟಿದ್ದೀನಿ ಆಲ್ರೆಡಿ. ಅಂದರೆ ಆಫ್ ರೋಡಿಂಗ್ ಎಲ್ಲ ತೊಗೊಂಡೋಗಿಲ್ಲ, ಆಫ್ ರೋಡಿಂಗ್ ಈ ಗಾಡಿ ಎಲ್ಲಾದರೂ ಇದು. ಗೇರ್ ಶಿಫ್ಟ್ ಎಲ್ಲ ಸ್ಮೂತ್ ಇದೆ, ಕ್ಲಚ್ ಎಲ್ಲನೂ ಸ್ಮೂತಾಗಿ ಅಪ್ಲೈ ಆಗುತ್ತೆ, ಚಂದ. ಸಖತ್ ಫನ್ ಮಾತ್ರ ಗಾಡಿ ಓಡಿಸೋದಕ್ಕೆ, ಭಾಳ ಖುಷಿ ಆಗುತ್ತೆ. ಟರ್ಬೋ ಬೇರೆ ಇದೆಯಲ್ಲ, ಡೀಸೆಲ್ ಬೇರೆ, DPF ಎಲ್ಲ ಇಲ್ಲ ಇದರಲ್ಲಿ. ಯೂರಿಯಾ ಹಾಕಬೇಕು ಅಂತೆಲ್ಲ ಟೆನ್ಷನ್ ಇಲ್ಲ. ಇನ್ನು ಈ ಗಾಡೀಲಿ ನಮಗೆ 45 ಲೀಟ್ರದ್ದು ಡೀಸೆಲ್ ಟ್ಯಾಂಕ್ ಸಿಗುತ್ತೆ. ಮೈಲೇಜ್ ಎಲ್ಲ ನಿಮಗೆ 20ವರೆಗೂ. ಡೀಸೆಲ್ ಅಂತಂದರೆ ಆಲ್ಮೋಸ್ಟ್ ಈ ಟೈಪ್ ಗಾಡಿಗಳಲ್ಲಿ ನಿಮಗೆ ಬರೋದೇ ಮೈಲೇಜು 20-22 ಮೈಲೇಜ್ ಬರುತ್ತೆ. ಯಾಕಿದು ಈಗ ಹಿಂದಗಡೆ ಓಪನ್ ಮಾಡ್ಬಿಟ್ಟು ನೋಡೋಣ. ಸೊ ಇಲ್ಲಿ ಬಟನ್ನು ಸೌಂಡ್ ಕೇಳಿಸ್ಕೊಂಡ್ರ. ಹಿಂದಗಡೆ ಓಪನ್ ಮಾಡೋದು ಅಷ್ಟು ಈಸಿ ಅಲ್ಲ, ಚಾಲೆಂಜಿಂಗ್ ಟಾಸ್ಕ್ ಇದು. ಸೊ ಹಿಂಗೇನೋ ಬಂದ್ಬಿಟ್ಟು ಸೀದಾ ಇದನ್ನ ಎತ್ಬಿಡ್ತಾಯಿದ್ರಿ. ಈಗ ಎಕ್ಸ್ಟ್ರಾ ಇವರು ಇಲ್ಲಿ ಸ್ಟೆಪ್ನಿಗೆ ಜಾಗ ಕೊಟ್ಟಿರೋದ್ರಿಂದ, ಒಂದು ಲುಕ್ಕಿಗೋಸ್ಕರ ಕೊಟ್ಟಿರೋದ್ರಿಂದ ನಾವು ಇದನ್ನು ಡಿಫ್ರೆಂಟಾಗಿ ತೆಗಿಬೇಕು. ಇಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡು ಎಳಿಬೇಕು, ಫುಲ್ ಹಿಂದಕ್ಕೆ ಎಳಿಬೇಕು. ಇಷ್ಟು ಎಳೆದ್ಮೇಲೆ ಇಲ್ಲಿ ಅದು ಲಾಕ್ ಆಗುತ್ತೆ, ಇಲ್ಲಿ ಕಾಣಿಸ್ತಾ ಇದೆ. ಅದಾದಮೇಲೆ ನಾವು ಇದನ್ನು ಮೇಲ್ಗಡೆ ಎತ್ತಬೇಕು. ಲಾಂಗ್ ಟರ್ಮಲ್ಲಿ ನಿಮ್ಗೇನಾದರೂ ಅದು ಬೇಡ ಗುರು ಅಂತೇಳಿ ಅಲ್ಲಿಗೆ ಬಿಚ್ಚಿಟ್ಬಿಟ್ಟು ಆ ಸ್ಟೆಪ್ನಿನ ತೆಗೆದು ಒಳಗಡೆ ಇಟ್ಕೊಳ್ಳೋ ಅಂಥ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇರಿ, ಜಾಗ ಇಲ್ಲೂ ಇದೆ, ಡಮ್ಮಿ ಮಾಡಿಟ್ಟಿದ್ದಾರೆ ಅಷ್ಟೇ. ನೀವು ಇಲ್ಲೂ ಕೂಡ ಇಟ್ಕೋಬೋದು ಇದನ್ನು. ನಾನು ಹೇಳಿದ್ನಲ್ಲ, ಏನಕ್ಕೆ ಮಧ್ಯದಲ್ಲಿ ಸ್ಪೇಸ್ ಇಲ್ಲ ಅಂತಂದರೆ ಹಿಂದೆಗಡೆ ಸ್ಪೇಸ್ ಜಾಸ್ತಿ ಇದೆ, ಅದಕ್ಕೆ ಮುಂದೆಗಡೆ ಸ್ಪೇಸ್ ಇಲ್ಲ. 280 ಲೀಟರ್ ಬೂಟ್ ಸ್ಪೇಸ್ನ ಹಿಂದೆಗಡೆ ಕೊಟ್ಟಿದ್ದಾನೆ. ನನ್ನ ಪ್ರಕಾರ ಅವಶ್ಯಕತೆ ಇರಲಿಲ್ಲ. ಇಲ್ಲಿಗೆ ಎಂಡ್ ಮಾಡಿದರೆ ಇಷ್ಟು ಲೆಗ್ ರೂಮು ಇಷ್ಟು ನಮಗೆ ಸಿಕ್ಕಿರೋದು. ಸೊ ಆ ಆಟ ಇದರಲ್ಲಿ ಆಡಬೇಕಾಗಿತ್ತು, ಅದೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಕಾರಲ್ಲಿ. ಹಿಂಗೆ ಕ್ಲೋಸ್ ಮಾಡಬೇಕಂತಂದರೆ ಇದನ್ನು ಹಿಡ್ಕೋಬೇಕು. ಇದು ಹಿಡ್ಕೊಂಡು ಇದನ್ನು ಹಿಂಗೆ ಜೋರಾಗಿ ಪುಷ್ ಮಾಡಿದ್ರೆ ಲಾಕ್ ಆಗುತ್ತೆ. ನಂಬರ್ ಚೆನ್ನಾಗಿಲ್ವಾ? KA03MW 0103. ನಿಮಗೆ ಸ್ಟೆಪ್ನಿಲೂ ಕೂಡ ಅಲಾಯ್ ವೀಲೇ ಇರೋದು, ಗಾಡಿಲೂ ಅಲಾಯ್ ವೀಲ್ಸೇ ಇರೋದು. ಕೀ ಬೆಂಚು ನಮಗೆ ಕಸ್ಟಮೈಸ್ಡಾಗೆ ಇದೆ ನೋಡಿ, ಫಿಯಟ್ ಅವೆಂಚುರಾ ಅಂತ ಬರ್ತಿದೆ. ಇದು ಕೂಡ ಲೈಫ್ ಆನ್ ಲೇಯರ್ಸ್, ಅದು ಕೂಡ ಲೈಫ್ ಆನ್ ಲೇಯರ್ಸಲ್ಲೇ ಸಿಕ್ಕಿದ್ದು. FCA ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಏನಿದೆ, ಅವ್ರ ಫೋಕಸ್ಸು ಜೀಪ್ ಕಡೆಗೆ ಶಿಫ್ಟ್ ಆದಾಗ 2018ಕ್ಕೆ ಫಿಯಟ್ನ ಕತೆ ಮುಗಿದೋಗುತ್ತೆ. ಇವತ್ತು ನಮಗೆ ಏನೇನು ಪ್ರಾಬ್ಲಮ್ ಈ ಗಾಡೀಲಿ ಏನೇನು ಸಿಗೋದಿಲ್ಲ ಅಂತ ನೀವು ಯೋಚನೆ ಮಾಡಿದ್ರೆ, ಈ ಬಾಡಿ ಐಟಮ್ಸ್ ಏನೇನಿದೆ, ಈ ಕ್ಲಾಡಿಂಗ್ಗಳಾಗಲಿ, ಈ ಫ್ರಂಟಲ್ಲಿ ಸ್ಕಿಟ್ ಪ್ಲೇಟ್ ಆಗಲಿ, ಸೊ ಇದೆಲ್ಲ ನಿಮಗೆ ಸಿಗಲ್ಲ. ಎಲ್ಲಾದರೂ ಸಿಕ್ಕಿದ್ರೆ ನೀವು ಅದೃಷ್ಟ. ಇನ್ನೊಂದೇನು ಅಂತಂದರೆ ಹೆಡ್ಲೈಟ್ಸ್ ಎಲ್ಲ ಸಿಗ್ತಾಯಿದೆ, ಕಾಪಿ ಸಿಗುತ್ತೆ. ಯಾವುದು ಒರಿಜಿನಲ್ ಆಲ್ಮೋಸ್ಟ್ ಆಗಿ ನನಗೆ ಸಿಗೋ ಡೌಟ್ ಇದೆ. ಎಲ್ಲ ಪುಂಟೋದೆ ಓದೇ ಶೇರ್ ಆಗೋದ್ರಿಂದ ನಿಮಗೆ ಅವೆಲ್ಲ ಸಿಕ್ಬಿಡುತ್ತೆ. ಬಟ್ ಬಾಡಿ ಕ್ಲಾಡಿಂಗ್ ಸಿಗೋದು ಭಾಳ ಕಷ್ಟ. ಆ ಒಂದು ಮಧ್ಯದಲ್ಲಿದೆ ನೋಡಿ, ಅದು ಕಾಂಪಸ್ ಬಂದು, ಅದೆಲ್ಲ ನಿಮಗೆ ಸಿಗಲ್ಲ. AC ವೆಂಟ್ಸ್ ಆಗಲಿ, ಆಮೇಲೆ ಇನ್ನೇನಾದರೂ ಒಡೆದೋದ್ರೆ ಇವೆಲ್ಲ ಏನೂ ಸಿಗಲ್ಲ. ಅದಾದಮೇಲೆ ಹಿಂದೆಗಡೆದು ಸ್ಪೆಷಲಿ ಈ ಬಾಕ್ಸ್ ಎಲ್ಲ ಕವರೆಲ್ಲ ಏನಿದೆ ಈ ಗಾಡಿಗೆ ಮಾಡಿರೋದ್ರಿಂದ ಇದಂತೂ ಸಿಗೋದು ಭಾಳ ಡೌಟು. ಹೇಗಿದೆ ಹಚ್ಚೋಣ ನೋಡಿ, ಇಂಕ್ಲೈನು. ಅದಾದಮೇಲೆ ಲೆಫ್ಟಿಗೆ ಕೆಳಗಡೆ ಕೂತಿದೆ ಗಾಡಿ, ಅದನ್ನು ತೋರಿಸ್ತಾ ಇದೆ. ಗಾಡೀಲಿ ಏನೇನೋ ಕೊಟ್ಟವ್ರೆ ಗುರು, ಹಂಗೋ ಹಿಂಗೋ ಸಿಕ್ಕೋದು ಕಷ್ಟ.
ಸಿಕ್ಕಿದ್ರೆ ಕನ್ಫ್ಯೂಸ್ ಆಗಿಬಿಟ್ಟು ಆಫ್ ಕೀ ಫ್ರೋಡಿಂಗ್ ತಗೊಂಡು ಹೊಟ್ಟೋಗ್ಬಿಟ್ಟಿರ, ಆಗಲ್ಲ ಇದು. ಏನು ಮಜಾ ಗುರು ಈ ಗಾಡಿ, ಸಖತ್ ಮಜಾ ಕೊಡುತ್ತೆ. ಯಾವ ಹಂಪು ಗುಂಡಿ ಎಲ್ಲನೂ SUV ಥರ ನೀವು ಅದನ್ನು ಕ್ರಾಸ್ ಮಾಡ್ಕೊಂಡು ಹೊಟ್ಟೋಗ್ಬಿಡ್ಬೋದು. ಚಿಕ್ಕ ಇಂಜಿನು, ಒಳ್ಳೆ ಮೈಲೇಜು, ಒಳ್ಳೆ ಬಿಲ್ಡ್ ಕ್ವಾಲಿಟಿ, ಸಖತ್ ಗಾಡಿ ಮಾತ್ರ. ಬಟ್ ಏನು ಗೊತ್ತಾ, ಎಲ್ಲನೂ ಚೆನ್ನಾಗಿರೋ ಗಾಡಿ ತೊಗೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ. ಏನೂ ಚೆನ್ನಾಗಿಲ್ಲ ಅಂತಂದರೆ ಅದನ್ನು ರೆಡಿ ಮಾಡಿಸೋ ಅಷ್ಟೊತ್ತಿಗೆ ಹೆಣ ಬಿದ್ದೋಯ್ತದೆ. ಈ ಕಾರ್ನ ನಾನು ತೊಗೊಂಡು ಸುಮಾರು 15 ದಿನದ ಮೇಲಾಗೋಯ್ತು. ಗಾಳಿ ಸಿಕ್ಕಾಬಟ್ಟೆಗರು. ಸೊ ತೊಗೊಂಡು ಹೊಸ ಆಯಿಲ್ಲು, ಫಿಲ್ಟರು ಎಲ್ಲನೂ ಚೇಂಜ್ ಮಾಡಿ ಬೇಸಿಕ್ ಎಲ್ಲನೂ ಮುಗೀತು. ಅದಾದಮೇಲೆ ಸಸ್ಪೆನ್ಷನಲ್ಲಿ ಸ್ವಲ್ಪ ಸೌಂಡ್ಗಳು ಅದು ಇದು, ಬಾಡಿಲಿ ಸ್ವಲ್ಪ ಸೌಂಡು ಅದು ಇದು ಇರುತ್ತೆ. ಅದನ್ನೆಲ್ಲ ನಿಲ್ಲಿಸೋ ಅಷ್ಟೊತ್ತಿಗೆ ಸುಮಾರು ಸಾಹಸನೇ ಪಟ್ಬಿಟ್ಟಿದ್ದೀವಿ. ನಿಮಗೆ ಸ್ಟಡ್ಗಳೆಲ್ಲ ಒರಿಜಿನಲ್ ಸಿಗಲ್ಲ. TRW ಇಲ್ಲ ಅಂತಂದರೆ ಇನ್ನೊಂದು ಮೊನಾರ್ಕ್ ಅಂತ ಒಂದಿದೆ, ಆಮೇಲೆ ಗ್ಯಾಬ್ರಿಯಲ್ ನೀವು ಕೇಳಿರ್ತೀರಲ್ಲ. ಸೊ ಇದರಲ್ಲಿ ಇಷ್ಟು ಸಸ್ಪೆನ್ಷನ್ಗಳು ಸಿಗುತ್ತೆ. ಇದರಲ್ಲಿ TRW ಇತ್ತು, ಸ್ವಲ್ಪ ಹಾರ್ಡ್ ಸಸ್ಪೆನ್ಷನ್ ಅದು. ಸಸ್ಪೆನ್ಷನ್ ಹಿಂದಗಡೆ ಚೇಂಜ್ ಮಾಡಿದೆ, ಹಿಂದಗಡೆ ಅದು ಪರ್ಫೆಕ್ಟ್ ಆಗೋಯಿತು. ಫ್ರಂಟು ಚೇಂಜ್ ಮಾಡೋದಕ್ಕೆ ಬಿಚ್ಚಿದ್ರೆ ಪಾಪ ಎಲ್ಲನೂ ಹೊಸದೇ ಹಾಕ್ಸಿದ್ರು ಆಲ್ರೆಡಿ ಗಾಡೀಲಿ. ಚೇಂಜ್ ಮಾಡಿಸೋದು ಬಿಚ್ಚಿದ್ರೆ ಏನು ಹೋಗೇ ಇಲ್ಲ, ಎಲ್ಲನೂ ಚೆನ್ನಾಗೇ ಇತ್ತು. ಆದರೂ ಸ್ವಲ್ಪ ಸೌಂಡ್ ಬರ್ತಾಯಿತ್ತು. ಇನ್ನೂ ಸ್ವಲ್ಪ ಎಲ್ಲೋ ಸೌಂಡ್ ಇದೆ, ಅದನ್ನು ನಾನು ಇನ್ನೂ ರೆಕ್ಟಿಫೈ ಮಾಡ್ತಾಯಿದ್ದೀನಿ. ಇನ್ನೂ ಟೈಮ್ ಬೇಕು, ಇನ್ನೊಂದು 2-3 ವಿಸಿಟ್ಸ್ ಖಂಡಿತವಾಗ್ಲೂ ಬೇಕಾಗತ್ತೆ. ಸೊ ನೆನ್ನೆಯ 500 ಕಿಲೋಮೀಟ್ರು ಆದಮೇಲೆ ನನಗೆ ಸ್ವಲ್ಪ ಎಲ್ಲೋ ಮೈಲೇಜ್ ಡ್ರಾಪ್ ಆಗಿದೆ ಈ ಗಾಡಿ ಅಂತ ಅನ್ನಿಸ್ತು. ಯಾಕಂತಂದರೆ EGR ಕ್ಲೀನ್ ಮಾಡಿಸಿದ್ದೀವಿ. ಡೀಸೆಲ್ ಗಾಡಿಗಳಲ್ಲಿ EGR ಬ್ಲಾಕ್ ಆಗೋದು ಕಾಮನ್ನು. ತಗೊಂಡಾಗಿಂದ EGR ಕ್ಲೀನ್ ಮಾಡಿಸಿಲ್ಲ ಇವರು, ಫುಲ್ಲು ಬ್ಲಾಕ್ ಆಗಿಬಿಟ್ಟು ನಿಮಗೆ ಪವರೇ ಸಾಲ್ತಾ ಇರಲಿಲ್ಲ ಗಾಡೀಲಿ ಒಂದು. ಆಮೇಲೆ ಟರ್ಬೋದು ಒಂದು ಹೋಸ್ ಪೈಪ್ನ ಇಲ್ಲಿಗೆ ಹಚ್ಬಿಟ್ಟೈತೆ. ಸೊ ಅಲ್ಲೂ ಗಾಡೀಲಿ ಪವರ್ ಇಲ್ಲ. ಫಸ್ಟ್ ಗೇರ್ ಸೆಕೆಂಡ್ ಗೇರಲ್ಲಿ ತಗೋತಾನೆ ಇಲ್ಲ. 2000-3000 RPM ಏನಿಲ್ಲ, 3000 ಮೇಲೇ ಪುಷ್ ಮಾಡಿದ್ರೆ ಅವಾಗ ತಗೋತೈತೆ. ಸೊ ಇದ್ರದ್ದು ಟರ್ಬೋ ಓಪನ್ ಆಗೋದು ನಮಗೆ 2500 RPM. ಸೊ ಅಲ್ಲಿವರೆಗೂ ಇದ್ರದ್ದು ಟರ್ಬೋ ಓಪನ್ ಆಗಲ್ಲ. ಅದಕ್ಕೆ ಗಾಡಿ ಬಗ್ಗೆ ಸ್ಟಡಿ ಮಾಡಬೇಕಾಗಿತ್ತು, ನಾನು ತಿಳ್ಕೊಬೇಕಾಗಿತ್ತು, ತಿಳ್ಕೊಂಡ್ಮೇಲೆ ತಿಳಿಸ್ಬೇಕಾಗಿತ್ತು. ಅಷ್ಟು ಟೈಮ್ ಬೇಕಾಯಿತು ಎಲ್ಲದಕ್ಕೂ. ಅದಕ್ಕೋಸ್ಕರ ಈ ವಿಡಿಯೋ ಸ್ವಲ್ಪ ಡೀಟೇಲಾಗಿ ಬರಲಿ ಅಂತ ಲೇಟ್ ಆಯಿತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಈ ಗಾಡಿ ಓಡಿಸೋದಕ್ಕೆ. ಈ ವಿಡಿಯೋ ನಿಮಗೆ ಚೆನ್ನಾಗಿತ್ತು ಅಂತ ನಾನು ಅಂದ್ಕೊತೀನಿ, ಇಷ್ಟಪಡ್ತಿದ್ದೀರಾ ಅಂತ ಅಂದ್ಕೊತೀನಿ, ಇಷ್ಟಪಟ್ಟಿದ್ದೀರಾ ಈ ವಿಡಿಯೋನ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಿದ್ದರೆ, ನಾನೇನಾದರೂ ಮಿಸ್ ಮಾಡಿದರೆ ದಯವಿಟ್ಟು ಕೇಳಿ. ನಿಮಗೇನಾದರೂ ಜಾಸ್ತಿ ಗೊತ್ತಿದ್ದರೆ ದಯವಿಟ್ಟು ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನಿಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ. ಸ್ವಲ್ಪ ಲೇಟೇ ಯೂಟ್ಯೂಬಲ್ಲಿ ನಂದು ವೀಡಿಯೋಸ್ಗಳು ನಿಮಗೆ ಸಿಗೋದು, ಯಾಕಂತಂದರೆ ಟೈಮ್ ಇಲ್ಲ, ಕೆಲಸ ಜೊತೆಗಿದು ಎಲ್ಲನೂ ಮಾಡ್ತಾ ಇರೋದ್ರಿಂದ ಟೈಮ್ ಇಲ್ಲ ಎಲ್ಲದಕ್ಕೂ. ಮೇನ್ ಫೋಕಸ್ ಇನ್ಸ್ಟಾನೇ, ಶಾರ್ಟ್ ಫಾರ್ಮ್ ವೀಡಿಯೋಸ್, ಅದನ್ನು ಮಾಡೋದಕ್ಕೇ ಟೈಮ್ ಸಿಕ್ಕಾಪಟ್ಟೆ ಹೋಗುತ್ತೆ. ಇವಾಗ ಒಂದು ಒಳ್ಳೊಳ್ಳೆ ಗಾಡಿಗಳದ್ದು ಸಿಕ್ಕಿದಾಗ ನಾನು ನಿಮಗೆ ತೋರಿಸ್ತೀನಿ ನನ್ನ ಯೂಟ್ಯೂಬ್ ಚಾನಲ್. ಸಿಗೋಣ ಹಾಗಾದರೆ.